ಕರ್ನಾಟಕದ ತೊಗರಿಯ ಕಣಜ ಅಂತ ಕರೆಸ್ಕೊಳ್ಳೋ ಕಲಬುರಗಿ ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 21 ಆಫ್ ನಮ್ಮ ನಾಡು. ಇದರ ಮುಂಚಿನ ಹೆಸರು ಗುಲ್ಬರ್ಗ. ಗುಲ್ಬರ್ಗ ಅಂದ್ರೆ ಪರ್ಷಿಯನ್ ಭಾಷೆಯಲ್ಲಿ ಹೂವು ಹಾಗೂ ಎಲೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಈಗಿನ ಕಲಬುರ್ಗಿ ಹೆಸರಿನ ಅರ್ಥ ಕಲ್ಲುಗಳ ನಗರ ಅಂತ. ಕನ್ನಡದ ಅತ್ಯಂತ ಹಳೆಯ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ದೊರೆತಿದ್ದು ಇಲ್ಲಿಯೇ. ಇದನ್ನ ರಾಷ್ಟ್ರಕೂಟರ ಕವಿ ಶ್ರೀ ವಿಜಯ ಮಳಖೇಡದಲ್ಲಿ ರಚಿಸ್ತಾನೆ. ಹಾಗೇನೆ ಗುಲ್ಬರ್ಗ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು. ರಾಜ್ಯದ ಅತಿ ಹೆಚ್ಚು ತೊಗರಿ ಬೆಳೆಯುವ ಕಾರಣ ಕಲಬುರ್ಗಿಯನ್ನ ತೊಗರಿಯ ಕಣಜ ಅಂತ ಕರಿತೀವಿ. ಕಲಬುರ್ಗಿಯ ತೊಗರಿ ಬೆಳೆ ಹಾಗೂ ಇಲ್ಲಿನ ಕಮಲಾಪುರದ ಕೆಂಪು ಬಾಳೆಗೆ ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಕೂಡ ಸಿಕ್ಕಿದೆ. ಎಸಿಸಿ, ಅಲ್ಟ್ರಾಟೆಕ್ ಗಳಂತಹ ಬೃಹತ್ ಸಿಮೆಂಟ್ ಕಾರ್ಖಾನೆಗಳನ್ನು ಹೊಂದಿರುವ ಈ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುತ್ತೆ. ಅಷ್ಟೇ ಅಲ್ಲದೆ ರಾಜ್ಯದ ಮೊದಲ ದೂರದರ್ಶನ ಕೇಂದ್ರ 1977ರಲ್ಲಿ ಕಲಬುರ್ಗಿಯಲ್ಲಿ ಸ್ಟಾರ್ಟ್ ಆಯಿತು. ಗುಲ್ಬರ್ಗ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ವಿವಿಗಳ ಜೊತೆಗೆ ರಾಜ್ಯದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇರೋದು ಕಲಬುರ್ಗಿಯಲ್ಲೇ. 11 ತಾಲೂಕುಗಳಿರುವ ಈ ಜಿಲ್ಲೆಯಲ್ಲಿ ಭೀಮಾ ಹಾಗೂ ಕಾಗಿಣಾ ನದಿಗಳು ಹರಿಯುತ್ತವೆ. ಶರಣಬಸವೇಶ್ವರ ದೇವಾಲಯ, ಗುಲ್ಬರ್ಗಾ ಫೋರ್ಟ್, ಖ್ವಾಜಾ ಬಂದೆ ನವಾಜ್ ದರ್ಗಾ ಹಾಗೂ ಬುದ್ಧ ವಿಹಾರ ಇಲ್ಲಿನ ಕೆಲವು ಪ್ರೇಕ್ಷಣೀಯ ಹಾಗೂ ಧಾರ್ಮಿಕ ಸ್ಥಳಗಳು. ಇವಾಗ ನೀವು ಹೇಳಿ, ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆ ಬರುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.